ಶುಭೋದಯ ಅಭಿಮಾನಿಗಳೇ. ಪಾಪ ಯಜಮಾನ್ರು ತಿಂಡಿ ಮಾಡಕ್ಕೆ ಕುಂತಿದ್ರು. ಶಾಂಭು ಫೋನ್ ಮರ್ತೋಗ್ಯಾಳ. ಮತ್ತು ಅವಳು ಫ್ರೆಂಡ್ ಸಂಜೆನ ಅದಾಳಲ್ಲ, ಅವಳಿಗೆ ಕೊಡೋಣ ಅಂತ ಹೇಳಿ ಇವ್ರು ಹಿಂಡಲ್ಗ ಗಣಪತಿ ಕಡೆ ಹೋಗ್ತಾ ಇದ್ದಾರೆ. ಹಿಂಗಿರ್ತದೆ ನೋಡಿ ಅಪ್ಪಗಳು. ಅಪ್ಪನ ಕರ್ತವ್ಯ ಅಂತಂದ್ರೆ ಮನೆ ಒಳಗೆ ತಿಂಡಿ ಮಾಡೋದು ಬಿಟ್ಟೆ ಟೈಮ್ದಾಗ ಎಲ್ಲ ಯಾವುದೂ ಇದನ್ನಾಗಲ್ಲ. ಅವ್ರವ್ರು ಇರ್ತಾವಲ್ಲ ಜವಾಬ್ದಾರಿಗಳು ಮಾಡಾಕ ಬೇಕಾಗ್ತೈತಿ. ಈಗ ಈಗ ಶೇಂಗಾ ತಿನ್ನೋ ಮಟ ಇವರೇನು ಶೇಂಗಾ ಮುಗಿಸೋ ಮಟ ಇವ್ರೇನು ಜಾಗ ಬಿಡಲ್ಲ ಅನಿಸ್ತೈತಿ. ಶೇಂಗಾ ಪಾಪ ಅವಳು ಸ್ವಲ್ಪ ತಿಂಡಿ ಮಾಡತ್ತಾಳ. ಮತ್ತು ಟೈಮ್ 9:30 ಆಗೈತಿ. ನಂದು ತಿಂಡಿ ಆಯ್ತು. ಇವರಿಗೆ ಸ್ವಲ್ಪ ಎರಡು ಹಚ್ಚಾತಿದೆ. ಓನ್ ಬಬೂಲಿ ಹಾಕು ಬಂದ್ಬಿಟ್ರ. ಶಾಂಭವಿನ ಫೋನ್ ಮಾಡಿಲ್ಲ. ಬರ್ರಿ ನೋಡು ಆಯ್ತಲ್ಲ. ಹಾಂ, ನೋಡಿರ್ಲಿಕ್ಕಿಲ್ಲ. ಸಂಜೆನ ಭೇಟಿ ಆದ್ಲ. ಅಯ್ಯೋ, ಅದಕ್ಕೆ ನಿಮ್ಗೆ ಬೇಕು ಕಳಿಸ್ತೇನೆ. ನಾವು ಹೋಗ್ರಿ ಪಟ ಅಂತ. ಈ ಪ್ಲೇಟ್ ತಿನ್ಬರೀಗ ತಣ್ಣಗಾಗತ್ತದ ಎಲ್ಲ. ನೋಡಿ ಹೆಂಗೆ ಮಲ್ಕೊಂಡದ ಶಾಂತ ಸಮಾಧಾನ. ನಿಮ್ಮಂಗೆ ಮಾಡತ್ತಿಲ್ಲ ಅದ. ನೀವು ಊಟ ಮಾಡಿ ನೀವು ಮೇವು 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 ಚಾಲು ಮಾಡ್ತೀರಿ. ಹಂಗೆ ನಂಗೆ ನೋಡಿದ ತಕ್ಷಣ ಮೇವು 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 ನೀರು ಕುಡಿಯೋಕೆ ಹೋಯ್ತು ನೋಡಿ. ಇದು ಮತ್ತು ಈಗ ಒಬ್ಬಳಿ ಊಟಕ್ಕೊತ್ತಾಳೆ ಇಲ್ಲಿ. ಹಿಂಗೆ ಆರಾಮ್ ಮಾಡ್ಕೊಂಡಿದ್ದು ನೋಡಿ. ಮತ್ತದೆ ಅಂತ ಹಾಕಿದಾರ. ಬಲೂನ್ಗಳು ಒಂದು ಬಡ್ಡು ಹೊಡ್ಯಾತಾವ ಅವಾಗಿಂದ. ಮತ್ತು ಇಲ್ಲೊಂದು ಹ್ಯಾಪಿ ಬರ್ತಡೆ ಅಂತ ಹಾಕ್ಯಾರ. ಹುಡ್ಕ್ಯಾಡಿ ತೆಗೆದ್ರೆ ಅದು ಎಷ್ಟು ಸಿಗವಾತಾಗಿತ್ತು. ಇದೊಂದು ಸ್ವಿಚ್ ಮಾಡ್ಕೊಂಡ್ವಂತ ನಮ್ಗೆ ಭಾಳ ಅನುಕೂಲ ಆಗೈತಿ. ಇಲ್ಲಿ ಸ್ವಿಚ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಪೈಪ್ ತೊಗೊಂಡು, ಯಾಕಂದರೆ ಈ ರೀತಿ ಸ್ವಿಚ್ ಇರೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಯಿತು. ಶುಭೋದಯ ಅಭಿಮಾನಿಗಳೇ. ಹೋಗ್ರಿ ಗಾಡಿ ತೆಗಿಯೋರಿ. ಅಪ್ಪನ ನೈಟ್ ಡ್ಯೂಟಿ ಐತಿ. ಅಪ್ಪನ ಆಗಿಲ್ಲ. ಅಪ್ಪನ ಇಟ್ಕೊಂಡು ನಾನು ಈ ರೀತಿ ಸೆಟಸ್ಕೋಪ ಮತ್ತು BP ಮಷೀನ್ ಇರ್ತಾವನ್ನ. ಇದು ನೈಟ್ ಡ್ಯೂಟಿದು ಒಂದು ಇದು. ಈಗ ಆಮೇಲೆ ಶಾಂಭವಿ ತೊಗೊಂಡು ಹಾಕಿದೆ. ಚಿನ್ನು ಗಾಡಿ ತೆಗಿಯಾಕೊಂಡ್ರಿ. ಈಗ ಪಾಪಿ ನಿದ್ದಿಗೆ ನೋಡಿ ಎಬ್ಸ್ಬಿಟ್ಟೇನೆ ಅವರಿಗೆ. ಗಾಡಿ ತೆಗಿಯೋರಿ ಅಂತ. ಅಪ್ಪು ಬೇಗ ಹೋಗ್ತಾನ ಅಂತಲೇ ಹೊರಗೆ ಹೋಗತ್ತ ನೋಡಿ. ಬಾಲ ಈ ರೀತಿ ಬಾಲ ತೆಗೆದು ಹೋಗ್ತಾರೆ. ಅವ್ನು ಕ್ಯಾಟುಗಳು ಒಳಗೆ ಬರ್ತಾವೆ. ಬೆಳಿಗ್ಗೆ ಎದ್ದು ಕೂಡಲೇ ಹುಯಿ ಆಗ್ತದೆ ಮನ್ಯಾಗ. ಅವು ಕ್ಯಾಟು ಬಂದು ಬರೀ ಚಾದು ಕುಡಿಯೋದು. ಸ್ವಲ್ಪ ವಸ್ತ್ರ ಅದಾವೆ ನೋಡ್ರಿ ಅಪ್ಪುಗೆ. ತೊಗೊಂಬರ್ರಿ. ತೊಳೆದು ಇಟ್ಟಿದ್ವಲ್ಲ ನಿನ್ನೆ ಒಂದು. ಅಪ್ಪನ ನೈಟ್ ಡ್ಯೂಟಿ ಐತಿ ಇವತ್ತು. ಆಮೇಲೆ ಓಡಿಸ್ತೀನತಾನ. ಮತ್ತು ನೆಗಡಿ ಬೇರೆ ಬಂದೈತಿ ಪಾಪ. ಸ್ವಲ್ಪ ನೆಗಡಿ ಸಲುವಾಗಿ ಶೇಂಗಾ ಒಂದು ಸ್ವಲ್ಪ ಡಬಾಳ್ ಕಟ್ಲೆ, ಸಣ್ಣ ಡಬಾಳ್ ಅದು ತಿನ್ನಾಕ. ನಿನ್ನ ನಾಷ್ಟ ಮಾಡ್ಕೊಬಾ. 7:30 ಆಗೈತಿ. ಆಮೇಲೆ ರೆಡಿ ಆಗ. 8 ಗಂಟೆ ಕ್ಲಾಸ್ ಐತಲ್ಲ. ಯಾಕೆ ಚಾರ್ಜರ್ ತೊಗೊಂಡು ಹೋಗ್ತಿ. ಫೋನ್ ತೊಗೊಂಡಿಲ್ಲ, ಹುಷಾರ್ಲಿ ಮಾಡ್ಕೊಂಡು. ಹೋಗ್ಬೇಕಾದ್ರೆ ಒಂದ್ಸಲ ಫೋನ್ ಜೇಬೊಳಗೆ ಕೈ ಹಚ್ಕೊಂಡು ನೋಡೋದೆ. ನೋಡ್ಕೊಂಡು ಆಮೇಲೆ ಇದು ಮಾಡ್ಕೊಳ್ಳೋದು. ಮೊದಲಿಂದನೂ ಐತವ ಒಂದು ಹಂಗೆ. ಸಣ್ಣಾಗಿದ್ದಾಗಿಂದನೂ ಹಂಗೆ. ಅವ್ನು ಕಾಲೇಜ್ದಿಂದ ಹೋಗುವಾಗಿಂದನೂ ಹಂಗೆ ಮಾಡ್ತಿದ್ದ. ಮತ್ತು ಈಗೂ ಹಂಗೆ ಮಾಡ್ತಾನೆ. ಒಂದ್ಸಲ ಹೋಗುವ ಮೊಬೈಲ್ ಐತೇನೆ ಜೇಬು ಚೆಕ್ ಮಾಡ್ತಾನೆ. ಭಾಳ ಅಂದ್ರೆ ಭಾಳ ಶಿಸ್ತು. ಶಾಂಭವಿದು ಒಂದು ಗಾಡಿ ತೆಗೆದಿಟ್ಟಾರೆ ಇಲ್ಲಿ. ಶಾಂಭವಿನೂ ಬೇಗ ಹೋಗಾಕದ. ಬಂದು ಬಿಟ್ರಲ್ಲ ತಯಾರಾಗಿ. ಒಬ್ರಿಗೆ ಬಾಯ್ ಮಾಡಿಕೊಂಡು ಬರೋ ಮಟ್ಟ ಮತ್ತೊಬ್ರು ಬಾಯ್ ಮಾಡ್ಕೊಳಕ ಎಷ್ಟು ನಾಟಕ ನೋಡಿ. ಇವ್ರು ಹೇಳಿದ್ದ ಆಗ್ತದೇನು ಹೇಳಿ ಅಭಿಮಾನಿಗಳೇ. ಬಾಗಲ ಕಡೆ ನಿಂತು ಬಿಡ್ನಿ ಅಂತ ದ್ವಾರಕ್ಕೆ ಪಾಲಕ ಥರ ನಂಗೆ ನಿಲ್ಲಿಸ್ತಾರೆ ನೋಡಿ. ಒಂದು ನಿಮಿಷ ಬಿಟ್ಟಿರಲ್ಲ. ಮತ್ತು ಬಾವ ಒಂದು ಚಾಲು ಮಾಡಿರ್ತಾರೆ. ಮತ್ತು ಈಗ ಬಾಗಿಲ ಕಡೆ ನಿಲ್ಲಂತ. ಮುಂಜಾನೆಗೆ ಇಷ್ಟು ಟೈಮ್ ಆಗೇ ಬಿಡ್ತು. 7:30. ನನಗೂ ಪಲ್ಯ ಸ್ವಲ್ಪ ಹಾಗಲಕಾಯಿ ಪಲ್ಯ ಮಾಡೋದ ನಮ್ಮ ಮನೆಯವ್ರಿಗೆ. ಮತ್ತು ಅಪ್ಪು ತಿಂದೆ. ಮತ್ತು ಸ್ವಲ್ಪ ಓಟ್ಸ್ ಇಷ್ಟು ಇಟ್ಟ ಹೋದ್ ನೋಡ್ರಿ. ಇಷ್ಟು ಸಾಕಾಯ್ತಂತ. ಆಮೇಲೆ
ಮುಂಜಾನೆ ಹಾಗಲಕಾಯಿ ಇದು ಬೀನ್ಸ್ ಪಲ್ಯ ಬೆಳಗ್ಗೆ ನಮ್ಮ ಮನೆ ಒಳಗೆ, ಮತ್ತು ಕೆಂಪು ಪಲ್ಯ, ಮತ್ತು ತೊಗರಿಬೇಳೆ ಸಾರು, ಮತ್ತು ಇದು ಆಲೂಗಡ್ಡೆ ಪಲ್ಯ. ಪಾಪುಗೆ ದಿನಾಲು ಆಲೂಗಡ್ಡೆ ಪಲ್ಯನೇ ಕಟ್ಟಾತೈತಿ. ಈಗ ಇವತ್ತು ಆಲೂಗಡ್ಡೆ ಮಾಡೈತಿ, ನಾಳೆ ಏನಾದರೂ ಮಾಡೋಣ. ಅನ್ನ ಸ್ವಲ್ಪ ತೆಗೆದು ಬಿಸಿ ಮಾಡಿಟ್ಟಾರ. ಆಮೇಲೆ ಇದು ಉಪ್ಪಿನಕಾಯಿ ನಮ್ಮ ಮನೆಯವರವರು ದೇವ್ರ ಮನೆ ಸರ್ ಕೊಟ್ಟಿದ್ರಲ್ಲ ಮಾವಿನಕಾಯಿ, ಅದು ಉಪ್ಪಿನಕಾಯಿ ಹಾಕಿದ್ದು ಅದು ತೆಗೆದಿಟ್ಟಿದ್ದೇವೆ. ನೀನು ರಾತ್ರಿ ಗಡ್ಬಡಿ ಒಳಗೆ ಆಗ್ತದೆ, ಭಾಳ ಟೈಮ್ ಗಡ್ಬಡಿ ಟೈಮ್ ಸಿಗಲ್ಲ ಅಂತೇಳಿ ಮಾಡಿಟ್ಟು ಶೇಂಗಾ ಚಟ್ನಿನೂ ಇಲ್ಲ ಐತೆ ನೋಡಿ. ಇನ್ನು ಸೊಪ್ಪು ತಿನ್ನೋದು ತಿಂತಾರೆ, ಆಮೇಲೆ ಹಂಗೆ ಇಟ್ಬಿಡ್ತಾರೆ, ಮತ್ತು ಯಾರು ತಿನ್ನೋದನೇ ಇಲ್ಲ. ಅದಕ್ಕೆ ಸ್ವಲ್ಪ ಪಪ್ಪ ಬಂದಮೇಲೆ ಶೇಂಗಾ ಚಟ್ನಿ ತಿಂತಾರೆ, ಅವ್ರಿಗೂ ಭಾಳ ಇಷ್ಟ ಆಗ್ತೈತೆ. ಅಜ್ಜಿ ಬಂದಮೇಲೆ ಅವ್ರಿಗೂ ಕರೆಯೋದೈತಿ. ಈಗ ಅಜ್ಜಿನೂ ಅನಾಥರು ನೀವು ಅಮ್ಮ ಯಾವಾಗ ಬರ್ತಾರಂತ ಅವರು ಬರೋದಾರ. ಅವ್ರು ಬಂದಮೇಲೆ ನಮ್ಮ ಪಪ್ಪಗೂ ಕರೆಯೋದೈತಿ. ಪಾಪ ಅವರು ಭಾಳ ದಿನದಿಂದ ಬಂದಿಲ್ಲ, ಭೇಟಿಯಾಗಿಲ್ಲ. ಅದಕ್ಕೆ ಅಜ್ಜಿ ಬಂದಮೇಲೆ ಕರೆಯೋಣ ಅಂತ ಹೇಳಿ ಸ್ವಲ್ಪ ಪೆಂಡಿಂಗ್ ಉಳ್ಸೀವಿ. ಮತ್ತೀಗ ಶೇಂಗಾ ಚಟ್ನಿ ಇಷ್ಟ ಆಗ್ತದೆ ನಮ್ಮ ಪಪ್ಪಾಗ ಭಾಳ, ಅವ್ರು ತಿಂತಾರೆ. ಮತ್ತೀಗ ಸದ್ಯಾಗ ನನಗೆ ಹಾಗಲಕಾಯಿ ಪಲ್ಯ ಮಾಡೋದೈತಿ, ಚಪಾತಿ ನಡೆದಾವಿಗೆ. ಪಟ ಹಾಗಲಕಾಯಿ ಪಲ್ಯ ಅಷ್ಟು ತಿಂಡಿ ಮಾಡಕ್ಕೆ ಬರಲೀಗ. ನಾನು ಮುಂಜಾನೆ ತಿಂಡಿ ಮಾಡಕ್ಕೆ ಕುಂತೆ. ಶಾಂಬು ಪ್ಲೇಟು ಅರ್ಧ ಚಪಾತಿ ತಿಂದು ಇಟ್ಟು ಹೋಗ್ಯಾಳ ನೋಡಿ. ಇಲ್ಲಿ ಅರ್ಧ ಒಳಗೆ ಇಷ್ಟು ಚಪಾತಿ ತಿಂತಾಳು. ಏನು ಮಾಡ್ತೀರಾ, ಏನು ಹೇಳೋದೀಗ, ಬರೀ ಗಡ್ಬಡಿ ಟೈಮ್. ಮತ್ತು ಈಗ ಬಂದಮೇಲೆ ಊಟ ಮಾಡ್ತಾ ಬೇಗ ಬರ್ತಾ ಅಂತ ಇವಾಗ ಡಬ್ಬ ಬೇಡ ಅಲ್ಲ. ಈಗ ಬೀನ್ಸ್ ಪಲ್ಯ ಹಿಂಗಾಗೈತಿ. ನಮ್ಮ ಮನೆ ಒಳಗೆ ಬೀನ್ಸ್ ಪಲ್ಯ ಈ ರೀತಿ ಮಾಡ್ತೀವಿ ನೋಡಿ. ಎಲ್ಲ ಈರುಳ್ಳಿ ಅದೆಲ್ಲ ಮಿಕ್ಸರ್ ಮಾಡಿ ಎಲ್ಲ ಇದು ಮಾಡ್ಕೊಂಡು ಈ ರೀತಿ ಮಾಡಿರ್ತೀವಿ. ಯಾವ ರೀತಿ ಮಾಡ್ಯಾರ ಎಷ್ಟು ನೋಡಿ, ಮಸ್ತ ಇದೆ. ಖುಷಿನೂ ತಯಾರಾಗ್ಯಾಳ. ಫೋನು ಜೇಬೊಳಗೆ ಇಟ್ಕೊಂಡ್ಳು, ಅದೊಂದು ಚಲೋ ಆಯ್ತು. ವಿಡಿಯೋನ ಸಾಕ್ಷಿ ಐತಿ. ಮತ್ತು ಬಾಟಲ್ ಕೊಡು, ತುಂಬಿಕೊಡ್ತೇನೆ. केली अर्ध चपाती खाल्लं ते उरलेल्या नाश्ता मी केलो. ಡೆಂಗ್ಸಿ ಮಾಡಿ ಹೋಗ್ತಾಳೆ. ಮೊದಲಿಂದ ನಾನು ಹಂಗೆ ಸೈಕಲು ಹಿಂಗೆ ತೊಗೊಂಡು ಹೋಗ್ತಿಲ್ಲ ಅವಳು ಕಾಲೇಜಿಗೆ. ಈಗ 9:30 ಆಯ್ತು ನೋಡಿ. ಅಭಿಮಾನಿಗಳೇ ಎಲ್ಲರೂ ಹೋದ್ರಿ. ಈಗ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಕೆಲಸದವ್ರು ಹೋದರು. ಮತ್ತು ಚಕ ಈ ರೀತಿ ಎಲ್ಲ ಮಾಡಿ ಹೋಗಿದ್ದಾರೆ. ಬಟ್ಟೆನೂ ನೆನಪು ಬಂತು, ಬಟ್ಟೆನೂ ಮಷಿನ್ ಹೋಗಿನ ಹಾಕ್ಯಾರಲ್ಲಿ. ಈಗ ನಾವು ಪಟ್ ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ವಿಡಿಯೋದು ಎಡಿಟಿಂಗ್ ಮಾಡ್ಕೋತೀನಿ. ಸಮ್ಮನು ಬರಾಕಿದಾಳೆ. ಎಲ್ಲರೂ ಬಟ್ಟೆ ತಂದು ಕೊಟ್ಟರು. ಆಮೇಲೆ ನಮ್ಮ ಅತ್ತೆಯವ್ರ ಬ್ಯಾಗ್ ರೆಡಿ ಆಯ್ತು ನೋಡಿ. ಇದು ಹೇಳಿದ್ಯಲ್ಲ ನಿಮಗೆ, ಈ ರೀತಿ ಬ್ಯಾಗ್ ಅವರಿಗೆ ಎಲ್ಲ ಹೊಲ್ದು ಕೊಟ್ಟಾರ ಕರೆಕ್ಟ್ ಈ ಸೈಡು. ಮತ್ತು ಅವ್ರ ಬಟ್ಟೆ ಅದಾವ, ನಾನು ಸ್ವಲ್ಪ ಬಟ್ಟೆ ಅದಾವ, ಎಲ್ಲ ರೆಡಿ ಆಯಿತು. ಟೈಮ್ ಬೇರೆ 12 ಗಂಟೆ ಆಗೈತಿ. ನಮ್ಮ ವಾಚ್ಮ್ಯಾನ್ ಹುಡುಗರೆಲ್ಲ ನಮ್ಮ ಗಾರ್ಡನ್ ಒಳಗೆ ಅಂಟೇರಿ ಹುಲ್ಲು ಅದು ಕಟ್ ಮಾಡ್ತೇವೆ ಕೊಡ್ರಿ ಕಡೆ ಎಲ್ಲ ಇದಾಗೈತಿ, ಕಸ ಆಗೈತಿ, ಅದು ಇದು ಅನ್ಕೋತ ಮಾಡ್ಕೋತೇನು. ಕಬಡ್ಡಿ ಆಡೋರ ಈಗ ಆಡತಾರೆ. ಎಷ್ಟು ಖುಷಿ ಅದ ಅವರಿಗೆ. ಆನ್ರಿ ಕಬಡ್ಡಿ ಅನ್ರಿ. ಇವ್ ಯಾಕೆ ಹೋಗಿ ನಡು. ಅವಂಗ ಯಾಕೆ ಹೋಗಿದ್ ಬಗ್ದ ಚಾ ಮಾಡಕ್ಕಿಟ್ಟಿದ್ದೀನಿ ಅವರಿಗೆ ಪಾಪ ಕುಡಿಯಾಕಂತ. ಚೈನ್ ಇರ್ತದ ಅಂತ ಬರೀ ಕೊಡು ತಿಂತಾವ ಪಾಪ. ಇಲ್ಲಿ ಮೇಲೆ ಇಡು. ಯಾಕೆ ಅವ್ರ ನೀರು ಬೇಡ, ಈಗ ರೆಡಿ ಮಾಡಬೇಡ್ರಿ. ಅದಕ್ಕೆ ಹಾಕ್ತಿ. ಹಾಂ ಹಾಕು. ಈಗ ಒಂದು ಬೇಗ ಬಂದಿಲ್ಲ. ಬಟ್ಟೆ ಎಲ್ಲ ಕೊಟ್ಟು ಹೋದ್ರಿ ನೋಡು. ನಿನ್ನ ಬಾಜುಕ ನಿನ್ನ ಕಾಲಾಗಿಲ್ಲೇ ನೋಡಾತಾಳ. ನಿಂಗೆ ಬಾಗಿಲ ಕಡೆ ಕುಂತಿರ್ತಾ ಯಾವಾಗಲೂ. ಅಪ್ಪಿ ಯಾರು ತೊಗೊಳೋರು ಉದ್ದ ಕೈ ಮಾಡಿ. ಅಪ್ಪಿ ಕೆಳಗೆ ಏನು ಚೆಲ್ಬೇಡ್ರಿ, ಇರುವೆ ಆಗ್ತಾವ. ಆರಾಮಾಗಿ ತಿನ್ರಿ. ಇದು ತೊಗೊರಿ, ಚಲೋ ಆಗೈತಿ ಚೂಡ ತೊಗೊರಿ. ಬರೀ ಕಡೆ ನೀ ಚಾ ಹೊಟ್ಟೆ ತುಂಬ ಕುಡಿಯಾ ಈಗ ಶಿವಣ್ಣ. ಬಿಡಲಿ ಕುಡಿ. ಪಾಪ ಹುಡುಗರೆ ಬೇಡ ಅನ್ನತ್ತಿದ್ದು. ನಾನೇ ಒತ್ತಾಯ ಮಾಡಿದೆ. ಒಂದು ಸ್ವಲ್ಪ ಮಾಡ್ತೀನಪ್ಪ ನಂತಲಿ. ಅದ ನಾತೀನಿ ನಾನು ಹಿಂಗೆ. ಯಾಕಂದ್ರೆ ಪಾಪ ಅವರಿಗೆ ಎಲ್ಲಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆರಾಮ ಹೋಗಿ ಮಲ್ಕೊಳ್ಳಿ. ಅಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಮಾವಿನಕಾಯಿ. ಭಾಳ ಮನಸ್ಸು ತುಂಬ ಇಷ್ಟಪಟ್ಟು ತಿಂದ್ಳು. ಆದರೂ ಮಾವಿನಕಾಯಿ ಗಾರ್ಡನ್ದಾಗಿಂದ ಹಂಗೆ ಹೆಂಗೋ ತಿಂದು ಮುಗಿಸಿದೆಯಲ್ಲ, ಚಲೋ ಅನ್ಸಿತ. ಆಯ್ತಾಯ್ತು. ಆಮೇಲೆ ಖರೆ ಗುಳಿಯೋದು ಈ ಸಾರಿ ಮಾವಿನಕಾಯಿ ತಿಂದ್ಮೇಲೆ ಆಗಿಲ್ಲ ನೋಡಿ ನಿಂಗೆ ಅಲ್ಲ. ಮತ್ತು ಅದ್ರ ಜೊತೆ ಡಯಟು ಊಟನೂ ಚಲೋ ನಿಂದು. ಇದನ್ನೈತ್ಲ ಬೇರೆ ಏನು ತಿಂದಿಲ್ಲಲ್ಲ ನೀ. ಬಿಸ್ಕಿಟು ಇಂಥವೆಲ್ಲ ಭಾಳ ಬಿಟ್ಟು ಕುರ್ಕುರಿ ಬಿಟ್ಟು
ಎಲ್ಲ ಬಿಟ್ಟಿಯಲ್ಲ ಆಯ್ತು. ನಾನು ನಿನ್ನೆ ಒಂದು ಪಿಕ್ಚರ್ ನೋಡೋದು, ಅದು ಒಂದು ಡಿಫ್ರೆಂಟ್ ಇತ್ತು. ಇವತ್ತು ಒಂದು ಪಿಕ್ಚರ್ ನೋಡೋಣಂತ ಭಾಳ ದಿನದ ನಂತರ ನಾ ಸ್ವಲ್ಪ ಫ್ರೀ ಆಗೇನಿ. ಈಗ ಟಿ ವಿದು ನೋಡ್ಕೊತ ಕೊಡ್ರಾಕ ನನಗೂ ಇಷ್ಟ ಆಗೈತಿ. ಹಾಂ, ಮದ್ವೆ ಸಲುವಾಗಿ ನಮಗೆ ಮ್ಯೂಸಿಕ್ ಕೆಲಸ ಭಾಳ ಆಯಿತು. ಬೆಳಗಾವಿ ಮಳೆ ಎಷ್ಟೊಂದು ಬೀಳ್ತಾ ಇದೆ, ದಬಾ ದಬಾ ದಬಾ. ಭಾಳ ದಿನದ ನಂತರ ಮಳೆ ದಾರಿ ಕಾಯ್ತಿದೆ. ಪಾರ 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 ಬೀಳ್ತಾ ಇದೆ. ಭಾಳ ಜೋರೈತಿ. ಒಮ್ಮೆ ಸೈಲೆಂಟಾಗಿ ಮಳೆ ಬಂತು. ಮತ್ತು ಯಜಮಾನ್ರಿಗೆ ಬಟ್ಟೆ ಎಲ್ಲ ತೆಗೆದುಕೊಟ್ಟಾರ ಮೆಚ್ಚಿಡಾಕ. ಮೇಲೇನು ಕೆಲಸ ಮಾಡಕ್ಕೆ ಹೋಗಿದಾರ. ಒಂಥರ ಮಳೆ ನೋಡಿ ಖುಷಿ ಆಗ್ತಾ ಇದೆ. ಕಾರ್ ತೆಗಿಯಕ್ಕೆ ಹೊಂಟ್ರಿ, ಕಾರ್ ಹಿಡಾಕ ಹೊಂಟ್ರಿ ಇವ್ರೆ ಮಳೆಯಾಗಾರ ಪರಪ ಮಳೆ ಒಳಗೆ ಸ್ವಲ್ಪ ಗಾಳಿ. ಇವಳೊಂದು ಎಷ್ಟು ಕಾಡಿಸ್ತಾ ಇದ್ದಾವೆ ನೋಡಿ. ಅವಾಗಿಂದ ಮಾವಿನಕಾಯಿ ತಿಂದ್ರು ಊಟ ಆತಿ, ಎಲ್ಲ ಆತಿ, ತಾಕತ್ ಬಂದೈತಿ. ನನ್ನ ಜೊತೆ ಜಗಳ ನಡೆದೈತಿ ಜೋರ್ಲೆ. ಈಗ ಮಳೆಯಾಗಿ ಏನು ಕೆಲಸ ಇರ್ಬೇಕಂತ ಅವು ಪಾಪ ಕೂತಿದ್ದ ಮರಿಗಳಿಗೆ ದಂಗೆ ಮಾಡಿ ಅವ್ರಿಗೆ ಮೇವು. ಅವು ನಿಂತಿದ್ಲು ಜಾನ ಅದಾವ, ಮಳೆಯಾಗ ಹೋಗಬೇಡ ಬಾ, ಕೂತಿತ್ತವ ಬಾ. ನೀ ಎಷ್ಟಲ್ಲ ಅಮ್ಮ, ನಾನು ಅಮ್ಮ ಅದೇನು ಬಾ ಅದಲ್ದು. ನಡಿ ಕೂತ್ಕೊ ನಡಿ. ಹೇಳಿ ಸ್ವಲ್ಪ ಕೇಳ. ಇವಳು ಸ್ವಲ್ಪ ಬೈತೀರ ಅಭಿಮಾನಿಗಳಿಗೆ, ಎಷ್ಟು ಜಾಸ್ತಿ ಮಾಡತ್ತಾವ ನೋಡಿ. ಇಲ್ಲಿ ನೋಡಿ ಮಳೆಯಾಗ ವಾ ವಾ ಮಾಡ. ಊಟ ತಗೊಂಡೋಗ, ಅವರಿಗೆ ಊಟನೂ ತಗೊಂಡೋಗ. ಹಂಗ ಹೋಗ್ತಿ ಪಾಪ. ಹಾ ಬಬ್ಲಿ छोटी ಇಲ್ಲಿ ಕೂತಾಳು. ಇಲ್ಲಿ ಯಾಕೆ ಕೂತಾಳ ಮಳ್ಯಾಗ? ಎಬಸಕಿ ಪಾಪ. ಅಯ್ಯೋ ಬಾ ಬಾ, ಹೋಗ್ ದೀದಿ ಜೊತೆ ಹೋಗ, ಹೋಗ್ ದೀದಿ ಜೊತೆ ಲುನಿ. ಇಲ್ಲಿ ಯಾಕೆ ಕೂತಾಳ ಬೈಕಿ? ಬಾ ಬಾ ಬಾ. ಪಾಪ ಅವು ಬರ್ತಾವೇನೋ ಓಡಿಗೆ. ಇಲ್ಲ ಹಾ ಚೇರ್ ಕೆಳಗೆ ದೂದಿ ಜೊತೆ ಹೋಗ. ಅಲ್ಲಲ್ಲ ಹೋಗು ಪಾಪ ಮಳ್ಯಾಗ. ಹೋಗು ದೀದಿ ಜೊತೆ ಹೋಗು. ಹಾಂ ಎತ್ಕೊಂಡು ಬಿಡೋಣ ಅದ. ಊಟ ಹಾಕತ್ತ ಮನುಷ್ಯಂಗೆ. ಬದ್ಲಿ ಕ್ಯಾಟ ಅಲ್ಲೇ ಕೂತಾಳೆ. ಯಾಕೇನು ಅಲ್ಲಿ ಬಾತ್ರೂಮ್ ಒಳಗೆ ಹೋಗಿಲ್ಲ. ಮತ್ತು ಇವ್ಳು ಊಟ ಹಾಕಿ ಬಂದ್ರು. ಛೋಟುಗಳು ಅಲ್ಲಿ ಕೂತಾವಂತ ಟೇಬಲ್ ಕೆಳಗೆ. ಅದಕ್ಕೆ ಈಗ ಎತ್ಕೊಂಡು ಹೋಗಿ ಬಿಡಾಕಿ. ಇವಳು ಹಿಂಗೆ ಮಾಡ್ತಾ ನೋಡಿ. ಏನು ಮಾಡ್ತೀರ? ಇದೊಂದು ಓಡಾತೈತಿ ಪಾಪ ಮಳ್ಯಾಗ. ಕ್ಯಾಮೆರಾ ಕಾಡ್ಸತೈತಿ ಪ್ರಾಣಿ ಮಳೆ ಒಳಗೆ ಪಾಪ. ಚಿನ್ನು ಕಾರ ಐತಿ, ಏನು ಮಾಡತ್ತಾರು ಇನ್ನು ಇನ್ನೂ ಬಂದು ಅಲ್ಲಿ ನೋಡಿ. ನೋಡಿ ಎಷ್ಟು ಕಿರಿಕಿರಿ ಮಾಡತೈತೆ ಅದು ಮಳ್ಯಾಗ. ಇದು ನೋಡಿ ಚೂರ್ಕೊಂಡು ಕಡ್ಸ್ಕೊಂಡು ಮಾಡ್ಕೊಂಡು ಅದಕ್ಕೆ ಇದು ಮಾಡೋದ ಖರೆ ಬಿಡುವ ನೋಡಿ. ಅದಕ್ಕೆ ಪಾಪ ಏನು ಮಾಡ್ತೀರಾ? ಎಷ್ಟು ಪ್ರೀತಿ ಮಾಡ್ತಾರೆ ಇವ್ರು. ಅದಕ್ಕೆ ಇವ್ರ ಮನಸ್ಸು ನೋಯಿಸ್ಬಾರ್ದು. ಎದ್ರೋಗಿ ಇವ್ರು ಖುಷಿ ಇರ್ತದೆ. ಈ ಮಳ್ಯಾಗ ಹೋಗಿ ಬಾತ್ರೂಮ್ ಹೋಗಿ ಕೊಟ್ಟೋದು ಬಿಟ್ಟಿಗೆ ಎರಡು. ಇಲ್ಲಿ ಯಾಕೆ ಕೂತಾವ ಗೊತ್ತಾಗಲಿಲ್ಲ. ಇವತ್ತು ಬಾತ್ರೂಮ್ ಕೆಳಗೆ ಹೋಗಿಲ್ಲ ನೋಡಿ. ಮತ್ತು ಊಟ ಹಾಕದ. ಅದಕ್ಕೆ ಟೈಮ್ 7 ಆಗ್ಲಿಕ್ಕೆ ಬಂತು ರಾತ್ರಿ. ಈಗ ಸಂಜೆ 7. ಮತ್ತು ಇವ್ರು ಏನು ಮಾಡ್ಕೊತಾರ ನೋಡಿ. ನಾ ಒಂದು ಫಿಲ್ಮ್ ನೋಡ್ಕೊಂಡು ಕೂತಿದ್ದೆ, ಪರ್ದಾ ಅಂತ ಹೇಳಿ. ಹಿಂದಿ ತೆಲುಗು ಅದ ಮತ್ತು ಹಿಂದಿ ಕನ್ನಡ ಒಳಗೆ ನೋಡಿದೆ. ಭಾಳ ಅಂದ್ರೆ ಭಾಳ ಮಸ್ತ್. ಒಂದು ಡಿಫ್ರೆಂಟ್ ಐತಿ. ಭಾಳ ಇಷ್ಟ ಆಯ್ತು ನನಗೆ. ಒಂಥರ ಎಲ್ಲ ನಾವು ಹೆಣ್ಮಕ್ಳು ನೋಡೋ ಥರನೇ ಪಿಕ್ಚರ್ ಅದ. ಎಲ್ಲರೂ ನೋಡೋ ಥರನೇ ಅದ. ಆಮೇಲೆ ಇಷ್ಟನೂ ಆಗೈತೆ ನನಗೆ. ಈಗ ನಾ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀವಿ ಕೂತಿದ್ದೀನಿ. ಅಪ್ಪನ ನೈಟ್ ಡ್ಯೂಟಿ ಐತಿ ಪಾಪ. ಅವ ನೈಟ್ ಡ್ಯೂಟಿಗೆ ಹೋಗ್ಯಾನ. ಬೆಳಿಗ್ಗೆನೇ ಹೋಗಿದ್ದಾನ. ಈಗ ನಾಳೆನೇ ಬರಾವ. ಈಗ ಸದ್ಯಾಗೆಲ್ಲ ವಿಡಿಯೋ ಪಟ್ಪಟ ಎಡಿಟಿಂಗ್ ಮಾಡ್ಕೋತೀನಿ. ಆಮೇಲೆ ಟೈಮ್ 8 ಗಂಟೆ ಆತ ನೋಡಿ. ಏನು ಮಾಡೋದ? ಎಷ್ಟು ಬೇಗ ರಾತ್ರಿ 8 ಗಂಟೆ. ಈಗ ಅಪ್ಪು ಡಬ್ಬ ಕಟ್ತಾ ಇದ್ದೀನಿ. ಚಿನ್ನು ಅಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ ಅವ್ರ ಕಾಲೇಜ್ ಕಡೆ. ಅಪ್ಪಂದೇನೋ ಕೆಲಸ ಆಯ್ತು ಅಂತ ಕರೆದಿದ್ದಾನ. ಅದಕ್ಕೆ ಮತ್ತು ಅಪ್ಪು ಸ್ವಲ್ಪ ಬುರ್ಜಿ ಮಾಡಿದೆ. ಮತ್ತು ಬಿಸಿ ಚಪಾತಿ ಅದಾವ. ಪಟ್ನ ಡಬ್ಬ ಕಟ್ಟಿ ಕಳ್ಸ್ಕೊಟ್ಟಿದ್ದೀನಿ ಚಿನ್ನು ಕೈ. ಅವ್ಗೆ ಆರಾಮಿಲ್ಲ ಪಾಪ, ನೆಗಡಿ ಬೇರೆ ಬಂದೈತಿ. ಬಿಸಿ ಬಿಸಿ ಬುರ್ಜಿ ಮಳೆಯಾಗ ಸ್ವಲ್ಪ ತಿಂತಾನೆ, ಇಷ್ಟ ಆಗ್ತೈತೆ ಅವಂಗೆ. ಬಗಲಾಗ ಬಂದೇನಿ. ಅಭಿಮಾನಿಗಳೇ ನೋಡಿದ್ರ, ಈ ರೀತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ಕೆಲಸ ಆಯಿತು. ಇವತ್ತಿನ ಲಾಗ್ ಒಳಗೆ ಇದೆಲ್ಲ ಐತೆ ನೋಡಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ಗಳು ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ.